ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯದಿಂದ ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 43ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ್ರಿ. ಸಾಮ್ ಚಾಪ್ಟರ್ 43. ಈ ಕೀರ್ತನೆಯನ್ನು ಯಾರು ಬರೆದಿದ್ರೋ ಗೊತ್ತಿಲ್ಲ. ಬಹುಶಃ ಇದನ್ನು ಬರೆದಂಥ ಆ ವ್ಯಕ್ತಿ ಕೋರಾಹಿಯರ ಒಂದು ಕೀರ್ತನೆಯಾಗಿರ್ಬೋದು, ಸನ್ಸ್ ಆಫ್ ಕೋರಾ. ಅನಾಮದೇವ ಇದರಲ್ಲಿ ಹೆಸರು ಯಾರ್ದಂತ ಬರೆದಿಲ್ಲ. ಬಹುಶಃ ಅವರೇ ಇರಬಹುದಂತ ಅನ್ನಿಸ್ತದೆ. ಯಾಕಂದರೆ ಕೀರ್ತನೆ 42:5, 43:5 ಎರಡು ಒಂದೇ ರೀತಿಯಾಗಿದೆ. ಕೀರ್ತನೆ 42ನೇ ಅಧ್ಯಾಯ 5ನೇ ವಚನ, ಕೀರ್ತನೆ 43ನೇ ಅಧ್ಯಾಯ 5ನೇ ವಚನ ಎರಡೂ ಕೂಡ ನೋಡುವಾಗ ಅವು ಪದಕ್ಕೆ ಪದ, ವಿಷಯಕ್ಕೆ ವಿಷಯ, ಸಾಲಿಗೆ ಸಾಲು ಒಂದೇ ಆಗಿ ಪ್ರಾರಂಭವಾಗ್ತದೆ, ಒಂದೇ ಆಗಿ ಮುಕ್ತಾಯವಾಗ್ತದೆ. ಬಹುಶಃ ಕೋರಾಹಿಯರ ಒಂದು ಪ್ರಾರ್ಥನೆ ಅಥವಾ ಕೋರಾನ ಮಕ್ಕಳು ಬರೆದಿರ್ಬೋದು ಅಂತ ಕಾಣ್ತದೆ. ಅಂದ ಹಾಗೆ ಕೀರ್ತನೆ 42ನೇ ಅಧ್ಯಾಯದಿಂದ ಕೀರ್ತನೆ 72ನೇ ಅಧ್ಯಾಯದವರೆಗೆ ಅದು ಎರಡನೇ ಭಾಗ. ಕೀರ್ತನೆ 5 ಭಾಗವಾಗಿ ಇರುವಂಥದ್ದನ್ನು ಹೇಳಿದ್ದು ನೆನಪು ಮಾಡಿಕೊಳ್ಳಬಹುದು. ಅದೇನಂತ ಹೇಳಿದರೆ, ಮೊದಲನೇ ಭಾಗ ಕೀರ್ತನೆ 1ರಿಂದ 41, ಅದು ಆದಿಕಾಂಡ ಪುಸ್ತಕಕ್ಕೆ ಈ 5 ಭಾಗ ಇದೆ ಕೀರ್ತನೆಗಳಲ್ಲಿ. ಈ 5 ಭಾಗಗಳು 5 ಪುಸ್ತಕಕ್ಕೆ ಹೋಲುವಂಥದ್ದಾಗಿದೆ. ಮೋಶೆಯ 5 ಪುಸ್ತಕಗಳ ವಿಷಯಕ್ಕೆ ಹೋಲ್ತದೆ ಅಂತ್ರಿ. 1ರಿಂದ 41ನೇ ಅಧ್ಯಾಯ ಪ್ರಥಮ ಭಾಗ. ಅದರಲ್ಲಿ ನೋಡುವಾಗ ಆದಿಕಾಂಡ ಮನುಷ್ಯನ ಕುರಿತಾಗಿರುವಂಥದ್ದನ್ನು ಹೆಚ್ಚಾಗಿ ನಾವು ನೋಡ್ತೇವೆ ಆ ಆದಿಕಾಂಡದಲ್ಲಿ. ಅದನ್ನೇ ಇಲ್ಲಿ ಕೀರ್ತನೆ 1ರಿಂದ 41, ಉದಾಹರಣೆಗೆ ಮನುಷ್ಯನೇ, ಓ ಮ್ಯಾನ್ ಅಂತ ಕೀರ್ತನೆ 8ರಲ್ಲಿ ಕೂಡ ಮನುಷ್ಯನ ಕುರಿತಾಗಿರುವಂಥ ಒಂದು ಕೀರ್ತನೆ ಅಂತ ಒಂದು ಹುದುವಾದಂಥ ಒಂದು ಅಭಿಪ್ರಾಯ. ಎರಡನೇ ಭಾಗ ಕೀರ್ತನೆ 42ರಿಂದ 72 ಅಧ್ಯಾಯಗಳು, ಅದು ಎರಡನೇ ಭಾಗ. ಅದು ಎರಡನೇ ಭಾಗ ಬಂದು ವಿಮೋಚನಾ ಕಾಂಡಕ್ಕೆ ಹೋಲುವಂಥದ್ದಾಗಿದೆ. ಯಾಕಂದರೆ ವಿಮೋಚನಾ ಕಾಂಡದಲ್ಲಿ ಇಸ್ರಾಯೇಲರ ಬಗ್ಗೆ ಬಹಳಷ್ಟಿದೆ. ಅದೇ ರೀತಿಯಾಗಿ ಎರಡನೇ ಭಾಗ ಕೀರ್ತನೆಯಲ್ಲಿ ಕೂಡ ಇಸ್ರಾಯೇಲರ ಬಗ್ಗೆ ಇದೆ. ಮೂರನೇ ಭಾಗ ಬಂದು ಕೀರ್ತನೆ 73ರಿಂದ 89, ಸಾಮ್ 73 ಟು ಸಾಮ್ 89. ಅದರಲ್ಲಿ ನಾವು ನೋಡುವಾಗ ಯಾಜಕ ಕಾಂಡಕ್ಕೆ ಆ ಮೂರನೇ ಭಾಗವನ್ನು ಹೋಲಿಕೆ ಮಾಡ್ಬೋದು. ಯಾಕಂದರೆ ಹೆಚ್ಚಾಗಿ ಯಾಜಕ ಕಾಂಡದಲ್ಲಿ ದೇವಾಲಯದ ಬಗ್ಗೆ ಇದೆ ಅಲ್ವಾ. ಅದೇ ರೀತಿಯಾಗಿ ಇಲ್ಲಿ ಕೂಡ ಆಲಯದ ಕುರಿತಾಗಿ, ದೇವದರ್ಶನ ಗುಡಾರದ ಕುರಿತಾಗಿ ಇರುವಂಥ ಮಾತುಗಳು. ಅದಾದ ನಂತರ 4ನೇ ಭಾಗ ಬಂದು ಕೀರ್ತನೆ 90ರಿಂದ 106ವರೆಗೆ ಅರಣ್ಯಕಾಂಡ ಪುಸ್ತಕಕ್ಕೆ ಇದನ್ನು ಹೋಲಿಕೆ ಮಾಡೋದು, ಬುಕ್ ಆಫ್ ನಂಬರ್ಸ್. ಯಾಕಂದರೆ ಅರಣ್ಯಕಾಂಡದಲ್ಲಿ ಯಾತ್ರೆಯ ಕುರಿತಾಗಿದೆ. ಯಾತ್ರೆ, ಅವರು ಅಲಿದಾಡಿದರು, ಪ್ರಯಾಣ ಮಾಡಿದರು. ಆ ವಿಷಯ ಬಂದು ಈ 4ನೇ ಪುಸ್ತಕದ ಕೀರ್ತನೆಯಲ್ಲಿ ಭಾಗದಲ್ಲಿ ನಾವು ನೋಡ್ತೇವೆ. ಪುಸ್ತಕ ಅಲ್ಲ, ಭಾಗ. ಅದು ಒಂದೇ ಕೀರ್ತನೆ 5 ಭಾಗ ಇದೆ. ಮತ್ತು ಕೊನೆ ಭಾಗ ಕೀರ್ತನೆ 107ರಿಂದ 150ರವರೆಗೆ ಇರುವಂಥ ಭಾಗ 5ನೇ ಭಾಗ. 5ನೇ ಭಾಗದ ಕೀರ್ತನೆಯಲ್ಲಿ ಹೆಚ್ಚಾಗಿ ದೇವರ ವಾಕ್ಯದ ಬಗ್ಗೆ ಇರುವಂಥದ್ದನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಕೀರ್ತನೆ 119ರಲ್ಲಿ ಕೂಡ ನಾವು ನೋಡುವಾಗ ಸಾಕಷ್ಟು ದೇವರ ವಾಕ್ಯದ ಬಗ್ಗೆ ಇರುವಂಥ ಮಾತುಗಳನ್ನು ನಾವು ನೋಡಿಕೊಳ್ತೇವೆ. ಮತ್ತು ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಬಹಳಷ್ಟು ವಾಕ್ಯಕ್ಕೆ ಆದ್ಯತೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ದೇವರ ವಾಕ್ಯದ ಕುರಿತಾಗಿ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ ದೇವರ ವಾಕ್ಯದ, 32ನೇ ಅಧ್ಯಾಯ ದೇವರ ವಾಕ್ಯದ ಕುರಿತಾಗಿ. ಅದೇ ರೀತಿಯಾಗಿ ಯೇಸು ಕರ್ತನು ಕೂಡ ಶೋಧನೆಯ ಕಾಲದಲ್ಲಿ ಸೈತಾನ್ ಬಂದು ಶೋಧಿಸಿದಾಗ ಧರ್ಮೋಪದೇಶ ಕಾಂಡದಿಂದ ಆತನು ಉಲ್ಲೇಖಿಸುವಂಥದ್ದನ್ನು ನೋಡ್ಬೋದು. ಆ ರೀತಿಯಾಗಿ 5 ಭಾಗ. ಈಗ ನಾವು 2ನೇ ಭಾಗಕ್ಕೆ ಬಂದಿದ್ದೇವೆ ಕೀರ್ತನೆಗಳು. ಅದು ಯಾವುದಂತ ಹೇಳಿದರೆ 42ರಿಂದ ಕೀರ್ತನೆ 42ರಿಂದ 72
ಅಧ್ಯಾಯಗಳವರೆಗಿರುವಂಥ ಕೀರ್ತನೆಗಳು ಅದು ವಿಮೋಚನ ಕಾಂಡದಲ್ಲಿ ಅಂದರೆ ಇಸ್ರಾಯೇಲರ ವಿಷಯವಾಗಿ ಹೆಚ್ಚಾಗಿರುವಂತೆ ಈ ಒಂದು 2ನೇ ಭಾಗ ಕೀರ್ತನೆಯಲ್ಲಿ ಕೂಡ ಇಸ್ರಾಯೇಲ್ ಕುರಿತಾಗಿ ಇದೆ. ಸರಿ, 43ನೇ ಅಧ್ಯಾಯ ಕೀರ್ತನೆ. ದೇವರೇ, ನ್ಯಾಯವನ್ನು ನಿರ್ಣಯಿಸು, ನನಗೋಸ್ಕರ ವ್ಯಾಜ್ಯವನ್ನು ನಡೆಸಿ ನಿರ್ದಯವಾದ ಜನಾಂಗದಿಂದ ತಪ್ಪಿಸು. ದಯವಿಲ್ಲದಂಥ ಜನಾಂಗ. ಹಾಗಾದರೆ ದೇವರನ್ನು ಅರಿಯದವರಿಗೆ ಒಂದು ಹೆಸರು ಈ ಕೀರ್ತನೆಗಾರನು ಕೊಡ್ತಾ ಇದ್ದಾನೆ, ನಿರ್ದಯ ಜನಾಂಗ, ಮರ್ಸಿಲೆಸ್ ನೇಷನ್ ಅಥವಾ ಜನರು, ಕರುಣೆ ಇಲ್ಲದಂಥ ಜನರು, ಕನಿಕರವಿಲ್ಲದ ಜನರು, ದಯೆ ಇಲ್ಲದಂಥ ಜನರು. ಹಾಗಾದರೆ ದೇವಜನರು, ನಾನು ದೇವ ಜನರಿಗೆ ಸೇರಿದಂಥವನು ಅಂತ ಹೇಳಿದರೆ ನಾನು ಹೇಗಿರಬೇಕು? ದಯೆಯುಳ್ಳವನಾಗಿರಬೇಕು, ಕರುಣೆ ಉಳ್ಳವನಾಗಿರಬೇಕು. ಈ ರೀತಿಯಾಗಿ ಹೇಳುವಾಗ ನನಗೊಂದು ವಾಕ್ಯ ನೆನಪಿಗೆ ಬರುತ್ತಿದೆ, ಅದನ್ನು ನಾವು ನೋಡಿಕೊಳ್ಳೋಣ ಬನ್ನಿರಿ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನುಡಿದಂಥ ಈ ಮಾತು. ಭಾಳ ದೊಡ್ಡ ಮಾತಿದು. ನಾವು ಇದನ್ನು ಇಡೀ ಜೀವನದಲ್ಲಿನೇ ಇದನ್ನು ಅಳವಡಿಸ್ತಕ್ಕಂಥ ಒಂದು ದೊಡ್ಡ ವಾಕ್ಯ. ನೋಡೋಣ ಬನ್ನಿರಿ ಏನಂತಿದೆ ಅಂತ ಹೇಳ್ಬಿಟ್ಟು. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 36ನೇ ವಚನ ಈ ರೀತಿಯಾಗಿದೆ. ಇದು ಯೇಸು ಕರ್ತನು ಪರ್ವತದ ಮೇಲೆ ಪ್ರಸಂಗ ಮಾಡಿದಂದರೆ ಪರ್ವತ ಪ್ರಸಂಗ ಅಂತ ಹೇಳ್ತಾರಲ್ವ, ಅದನ್ನು ಮತ್ತೆ 5ರಲ್ಲಿ ನೋಡ್ಬೋದು, ಇಲ್ಲಿ ಲೂಕ 6ರಲ್ಲಿ ಕೂಡ ಅಂಥ ಒಂದು ಭಾಗವನ್ನು ಸಂದೇಶವನ್ನು ಇಲ್ಲಿ ನೋಡ್ತೀವಿ. 6:36 ಲೂಕ್ ಚಾಪ್ಟರ್ 6 ವರ್ಸ್ 36 ಏನಿದೆ? ನಿಮ್ಮ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇರುವಂಥ ಮಾತು, ನಿಮ್ಮ ತಂದೆ ಕರುಣವುಳ್ಳವನಾಗಿರುವ ಪ್ರಕಾರವೇ ನೀವು ಕರುಣವುಳ್ಳವರಾಗಿರ್ರಿ. ಬಿ ಮರ್ಸಿಫುಲ್ ಆ್ಯಸ್ ಯುವರ್ ಹೆವನ್ಲಿ ಫಾದರ್ ಈಸ್ ಮರ್ಸಿಫುಲ್. ಈ ನಿರ್ದಯ ಅಂತ ಹೇಳಿದಾಗ ನನಗೆ ಆ ವಾಕ್ಯ ನೆನಪಾಗ್ಬಿಡ್ತು. ಯಾಕಂದರೆ ಇತರರು ನಿರ್ದಯರಾಗಿರ್ಬೋದು, ದೇವಜನರು ದಯೆಯುಳ್ಳವರು, ಕರುಣೆಯುಳ್ಳವರು, ಕೃಪಾಭರಿತರು. ಕೊಲೊಸ್ಸೆ 4:6 ಮಾತಿನಲ್ಲಿ ಕೂಡ ಕೃಪೆ ಹಾಗಿರಬೇಕು. ಯಾಕೆ ಆ ರೀತಿಯಾಗಿರ್ಬೇಕು ನಾವು? ಯೇಸು ಸ್ವಾಮಿ ತಾನೇ ಕೊಟ್ಟಂಥ ಉತ್ತರದಲ್ಲಿ, ನಿಮ್ಮ ತಂದೆ ಕರುಣವುಳ್ಳವನಾಗಿರುವ ಪ್ರಕಾರ ಆತನು ಕರುಣೆ, ದಯೆ, ಕೃಪಾಭರಿತನ, ಆ ರೀತಿಯಾಗಿ ನೀವು ಕೂಡ ಇರಬೇಕು. ಆ ರೀತಿಯಾಗಿ ಇರ್ಲಿಕ್ಕೆ ಭಾಳ ದಿನಗಳು ಆಗ್ಬೋದು, ಆದರೆ ಸ್ಟಾರ್ಟ್ ಮಾಡೋಣ. ಆ ರೀತಿಯಾಗಿ ದೇವ್ರ ಕರುಣೆಯುಳ್ಳವರ ಹಾಗೆ ನಾನು ಕರುಣೆಯುಳ್ಳವನಾಗಿರಲಿಕ್ಕೆ ಭಾಳ ದಿನಗಳು ಆಗ್ಬೋದು, ಆದರೆ ನಾನು ನಂಬ್ತೀನಿ. ಚೀನಾ ದೇಶದ ಒಂದು ಗಾದೆ ಮಾತು ಏನಿದೆ ಅಂದರೆ, 1000 ಮೈಲುಗಳ ಪ್ರಯಾಣ ಒಂದು ಹೆಜ್ಜೆಯಿಂದ ಪ್ರಾರಂಭ ಅಂತ. 1000 ಮೈಲ್ ಜರ್ನಿ ಬಿಗಿನ್ಸ್ ವಿತ್ 1 ಸ್ಟೆಪ್. ಆದ ಕಾರಣ ದೇವರ ಹಾಗೇನೇ ನಾನು ಇರಬೇಕಾ? ಕರುಣೆಯುಳ್ಳವನ ಹಾಗೆ ಭೂಲೋಕದಲ್ಲಿ? ಪರಲೋಕ ಹೋದ್ಮೇಲೆ ನಾವು ಇರೋ ಅವಶ್ಯಕತೆ ಇಲ್ಲ, ಭೂಲೋಕದಲ್ಲೇ ಇರಬೇಕು. ಹಾಗಾದರೆ ಮೊಟ್ಟ ಮೊದಲನೇದಾಗಿ ಅದನ್ನು ನಾನು ನಂಬ್ತೇನೆ, ಇದು ಸಾಧ್ಯ. ನಾನು ಹಾಗಿದ್ದೀನ? ಇಲ್ಲ. ಆದರೆ ಹಾಗೆ ಆಗಲಿಕ್ಕೆ ಸಾಧ್ಯ ಅಂತ ನಾನು ನಂಬ್ತೇನೆ. ಯಾಕಂದರೆ ದೇವರು ನನಗೆ ಆಗದಂಥದ್ದನ್ನು ಹೇಳೋದಿಲ್ಲ, ನನಗೆ ಆಗುವಂಥದ್ದನ್ನೇ ದೇವರು ಹೇಳ್ತಾನೆ. ಆದರೆ ಇನ್ನೊಂದು ಮಾತು, ನನ್ನ ಸ್ವಂತ ಶಕ್ತಿಯಿಂದ, ನನ್ನ ಸ್ವಂತ ಭಕ್ತಿಯಿಂದ ಇದು ಸಾಧ್ಯವಿಲ್ಲ. ಸಹಾಯಕನೆಂಬ ಪವಿತ್ರಾತ್ಮನ ಸಹಾಯದಿಂದ ಇದು ಸಾಧ್ಯ. 2ನೇ ವಚನ, ದೇವರೇ, ನೀನು ನನಗೆ ದುರ್ಗಸ್ಥಾನವಲ್ಲವೇ? ಯಾಕೆ ನನ್ನನ್ನು ತಳ್ಳಿಬಿಟ್ಟಿ? ದೇವರು ತಳ್ಳಿಬಿಟ್ಟಿದ್ದಾನೋ ಇಲ್ಲವೋ, ಆದರೆ ಈ ಭಕ್ತನಿಗೆ ಆ ರೀತಿಯಾಗಿ ಅನಿಸಿತು. ಆದ ಕಾರಣ ಆ ತನ್ನ ಅನಿಸಿಕೆಯನ್ನು ದೇವ್ರ ಮುಂದೆ ಹೇಳಿಬಿಟ್ಟ. ದೇವರು ಅದನ್ನು ಬರೆದಿಟ್ಬಿಟ್ರು. ನಿನ್ನ ಅನಿಸಿಕೆ ಸರಿಯಾಗಿದ್ದರು ಸರಿಯಾಗಿಲ್ದಿದ್ರು ನನ್ನ ಹತ್ರ ಮಾತಾಡ್ದಲ್ಲ, ನನ್ನ ಹತ್ರ ನೀನು ಯಥಾರ್ಥವಾಗಿ ಬಾಯಿ ಬಿಚ್ಚಿ
ನೀನು ಓಪನ್ ಆಗಿ ನನಗೆ ಹೇಳಿದೆಯಲ್ಲ, ಆದ ಕಾರಣ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಒಪ್ಪದಿದ್ದರೂ ಸ್ವೀಕಾರ ಮಾಡ್ತಾನೆ. ಅಂದರೆ ಅವನು ಹೇಳಿದ್ದನ್ನು ದೇವರು ಒಪ್ಪದಿದ್ದರು. ಯಾವ ರೀತಿಯಾಗಿ ಕೆಲವು ಸಾರಿ ಚಿಕ್ಕ ಮಕ್ಕಳು ಏನಾದರೂ ಹೇಳಬೇಕಾದ್ರೆ, ಭಾಳ ಚಿಕ್ಕ ಮಕ್ಕಳು ಏನಾದರೂ ಒಂದು ಮಾತು ಹೇಳಬೇಕಾದ್ರೆ ಯಾವುದೂ ಸರಿಯಾಗಿ ಪ್ರೊನೌನ್ಸ್ ಮಾಡಲ್ಲ, ಉಚ್ಚರಿಸೋದಿಲ್ಲ. ಅದು ಭಾಳ ಮಿಸ್ಟೇಕ್ ಆಗಿ ಉಚ್ಚರಿಸ್ತಾರೆ, ತಪ್ಪಾಗಿ ಉಚ್ಚರಿಸ್ತಾರೆ, ಕರೆಕ್ಟ್ ಇರಲ್ಲ. ಕೆಲವು ಸಾರಿ ನಾವು ಏನಾದರೂ ಹೊರಗಿನವರಾಗಿದ್ದರೆ, ಅಂಥ ಮನೆಗೆ ಹೋಗಿದರೆ ನಮಗೇನೂ ಅರ್ಥ ಆಗಲ್ಲ. ಆದರೆ ತಾಯಿಗೆ ಅರ್ಥ ಆಗಿಬಿಟ್ಟಿರ್ತೈತೆ. ಕೆಲವು ಸಾರಿ ನಮಗೆ ಭಾಷಾಂತರ ಬೇಕಾಗ್ತೈತೆ. ತಾಯಿ ನಮಗೆ ಅದನ್ನು ಭಾಷಾಂತರ ಮಾಡಿ ಈ ರೀತಿಯಾಗಿ ಹೇಳ್ತಾ ಇದೆ ರೀ ಮಗು ಅಂತ. ನಮಗೆ ಬರೀ ಶಬ್ದ ಕಾಣ್ತದೆ, ಕೇಳ್ತದೆ, ತಾಯಿಗೆ ಅರ್ಥ ಆಗ್ತದೆ. ಹಾಗೆಯೇ ದೇವರಿಗೂ ಕೂಡ ನಮ್ಮ ಮಾತಿನಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಪರವಾಗಿಲ್ಲ, ನಾವು ಮಾತನಾಡುವ ಪ್ರಾರ್ಥನೆಯಲ್ಲಿ ನಮಗೇ ಅದು ಅರ್ಥ ಆಗದಿದ್ದರೂ ಪರವಾಗಿಲ್ಲ. ನಾವು ಮಾಡುವ ಪ್ರಾರ್ಥನೆ ಬೇರೆಯವ್ರು ಕೇಳಿಬಿಟ್ಟು ಏನು ಹೀಗೆ ಪ್ರಾರ್ಥನೆ ಮಾಡಿದ್ನಲ್ಲ ಎಂಬುದಾಗಿ ಅಂದ್ಕೋಬಹುದು. ಯಾಕೆ ಆ ಅಮ್ಮ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರು, ಆ ಮಹಿಳೆ ಅಂತ ತಿಳ್ಕೊಳ್ಬೋದು. ಆ ಸಹೋದರಿ ಯಾಕೆ ಈ ರೀತಿಯಾಗಿ ಎಲ್ಲ ಪ್ರಾರ್ಥನೆ ಮಾಡಿದರು, ಯಾವ ರೀತಿಯಾಗಿ ಅನ್ನಳು ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವ್ರ ಸೇವಕನು ಆ ದಿವಸಗಳಲ್ಲಿ ಭಾಳ ಒಬ್ಬನೇ ಮಹಾಯಾಜಕನು ಅಂಥ ಒಬ್ಬ ವ್ಯಕ್ತಿ, ಅವನು ವಿವೇಚಿಸಬೇಕಾಗಿತ್ತು. ಆದರೆ ಅನ್ನಳು ಪ್ರಾರ್ಥನೆ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಪ್ರಾರ್ಥಿಸ್ತಾ ಇರುವಾಗ ತುಟಿಗಳು ಅಲ್ಲಾಡ್ತಿದ್ದವು, ಶಬ್ದ ಕೇಳಿಸಲಿಲ್ಲ. ಆದ ಕಾರಣ ಈಕೆಯು ಮದ್ಯಪಾನ ಮಾಡಿದ್ದಾಳೆಂದು ನೆನೆಸಿ, ಮೊದಲನೇ ಸಮುವೇಲ 1:13, ಏನೋ ಡ್ರಿಂಕ್ ಮಾಡಿಬಿಟ್ಟು ಪ್ರೇಯರ್ ಮಾಡ್ತಾ ಇದ್ದಾಳೆ ಈಕೆ ದೇವರ ಆಲಯಕ್ಕೆ ಬಂದು ಅಂತ ದೇವರ ಸೇವಕರು ತಪ್ಪು ತಿಳ್ಕೊಂಬಿಟ್ರು ಪ್ರಾರ್ಥನೆಯ ಮಹಿಳೆಯ ಬಗ್ಗೆ. ಆ ರೀತಿಯಾಗಿ ಕೆಲವರು ತಪ್ಪು ತಿಳ್ಕೊಂಡ್ರೆ ಏನು, ದೇವರ ಅರ್ಥ ಮಾಡಿಕೊಂಡ್ರೆ ಸಾಕು. ಆದ ಕಾರಣ ನನ್ನನ್ನು ಯಾಕೆ ತಳ್ಳಿಬಿಟ್ಟು, ನಾನು ಯಾಕೆ ಶತ್ರುಬಾಧೆಯಿಂದ ದುಃಖಿಸುತ್ತಾ ವಿಕಾರಿಯಾಗಿ ಅಲೆಯಬೇಕು ಅಂತ ಹೇಳ್ಬಿಟ್ಟು 3ನೇ ವಚನ, ಕೀರ್ತನೆ ದ ಬುಕ್ ಆಫ್ ಸಾಮ್ 43ನೇ ಅಧ್ಯಾಯ 3ನೇ ವಚನ, ನಿನ್ನ ಸತ್ಯ ಪ್ರಸನ್ನತೆಗಳನ್ನು ದೂತರನ್ನೋ ಎಂಬಂತೆ ಕಳುಹಿಸು. ಸತ್ಯ ಪ್ರಸನ್ನತೆ, ಸತ್ಯ ಅಂತ ಹೇಳುವಾಗ ಯೇಸು ಕ್ರಿಸ್ತನನ್ನು ಅದು ಸೂಚಿಸ್ತದೆ. ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ಯೋಹಾನ 14:6. ಹಾಗಾದರೆ ಇಲ್ಲಿ ಯೇಸು ಕ್ರಿಸ್ತನ ಒಂದು ಚಿತ್ರ, 5 ವಚನ ಇದೆ, ಆದರೂ ಕೂಡ ಯೇಸು ಕ್ರಿಸ್ತನ ಒಂದು ಚಿತ್ರವನ್ನು ನಾವು ನೋಡ್ತೇವೆ. ಸತ್ಯ ಪ್ರಸನ್ನತೆ ಎಂಬಂಥ ಪದ ಮೂಲ ಭಾಷೆಯಲ್ಲಿ ಬೆಳಕು ಅಂತಿದೆ. ಬೆಳಕು, ಸತ್ಯ, ಬೆಳಕು. ಯೋಹನ 8:12 ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನನ್ನು ನಾವು ನೆನಪು ಮಾಡಿಕೊಳ್ಬೋದು. ಈ ಕೀರ್ತನೆಯಲ್ಲಿ 5 ವಚನಗಳಿದೆ, ಆದರೆ ಯೇಸು ಕ್ರಿಸ್ತನ ಬಗ್ಗೆ 2ನೇ ಬಾರಿ ನಾವು ಅರ್ಥ ಮಾಡ್ಕೊಳ್ಬೋದು, ಯೋಚನೆ ಮಾಡ್ಬೋದು, ಆತನ ಬಗ್ಗೆ ಇರುವಂಥದ್ದನ್ನು ಗಮನಿಸ್ಬೋದು. 3ನೇದಾಗಿ ಕನ್ನಡ ಬೈಬಲ್ನಲ್ಲಿ ದೂತರನ್ನೋ ಎಂಬಂತೆ ಕಳುಹಿಸು. ಯೇಸು ಕ್ರಿಸ್ತನು ಕೂಡ ದೇವರು ಕಳಿಸಿದ ಮಹಾದೂತನು ಅಂತ ಕೂಡ ಹೇಳ್ಬೋದು. ಸರಿ, ಆದರೆ ಮುಂದೆ ನಾವು ನೋಡಬೇಕು. ಅವೇ ನಿನ್ನ ಪರಿಶುದ್ಧ ಪರ್ವತಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ನಿನ್ನ ನಿವಾಸಕ್ಕೆ ಸೇರಿಸಲಿ. ನಿವಾಸ ಅಂದರೆ ದೇವದರ್ಶನ ಗುಡಾರ, ಟ್ಯಾಬರ್ನ್ಯಾಕಲ್. ದೇವದರ್ಶನ ಗುಡಾರಕ್ಕೆ ಸೇರಿಸಲಿ ಅಂತ ಹೇಳಿದಾಗ ಯೇಸು ಕ್ರಿಸ್ತನ ಒಂದು ಚಿತ್ರ ಅದು, ದೇವದರ್ಶನ ಗುಡಾರ. 4ನೇ ವಚನ, ದೇವರೇ ನನ್ನ ದೇವರೇ. ಇಷ್ಟೆಲ್ಲ ಇದ್ದರೂ ಕೂಡ ಈ ಕೀರ್ತನೆಗಾರನು ಈ ಸಮಸ್ಯೆಗಳ ಮಧ್ಯದಲ್ಲಿ, ನ್ಯಾಯದ ಮಧ್ಯದಲ್ಲಿ, ವ್ಯಾಜ್ಯದ ಮಧ್ಯದಲ್ಲಿ, ದುರಾಚಾರಿಗಳ ನಡುವೆ, ಮೋಸಗಾರರ ನಡುವೆ ದೇವರೇ ತನ್ನನ್ನು ತಳ್ಳಿಬಿಟ್ಟಿದ್ದಾನೆ ಅಂತ ಅಂದುಕೊಂಡರೂ ಕೂಡ ನನ್ನ ದೇವರೇ.
ಈ ವಾಕ್ಯ ನಾನು ಓದಿದಾಗ, ಈ ಕೀರ್ತನೆ 42, 2 ಮತ್ತು 4ನೇ ವಚನಗಳನ್ನು ಓದಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಪ್ರಾರ್ಥನೆ ನನಗೆ ನೆನಪಾಗ್ತದೆ. ಯಾಕಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಇಲ್ಲಿ ಕೂಡ ಯಾಕೆ ನನ್ನನ್ನು ತಳ್ಳಿ ಬಿಟ್ಟಿದ್ದಿ 2ನೇ ವಚನ. ಆದರೆ ನನ್ನ ದೇವರೇ, ನೀನು ತಳ್ಳಿ ಬಿಟ್ಟರು ನೀನು ನನ್ನ ದೇವರು, ನಾನು ನಿನ್ನನ್ನು ಬಿಟ್ಟಿಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಅದೇ ಅರ್ಥ. ದೇವರೇ, ನನ್ನ ದೇವರೇ, ಆಗ ನಾನು ನಿನ್ನ ಯಜ್ಞವೇದಿಯ ಬಳಿಗೆ, ನನ್ನ ಆನಂದ ನಿಧಿಯಾಗಿರುವ ನಿನ್ನ ಹತ್ತಿರಕ್ಕೆ ಸೇರಿ. ಯಜ್ಞವೇದಿ ಅಂತ ಹೇಳುವಾಗ ಅದು ಯೇಸು ಕ್ರಿಸ್ತನ ಸೇವೆಗೆ, ಯೇಸು ಕ್ರಿಸ್ತನ ಜೀವನಕ್ಕೆ ಸಾಂಕೇತಿಕವಾದದ್ದು. ಹೌದು, ಆತ ನಮಗೋಸ್ಕರವಾಗಿ ಯಜ್ಞವಾದನು. ಹಾಗಾದರೆ ಯೇಸುಸ್ವಾಮಿ ಸತ್ಯ ಅಂತ ನಾವು ನೋಡ್ತೀವಿ, 3ನೇ ವಚನದಲ್ಲಿ ಬೆಳಕಂತ ನೋಡ್ತೀವಿ ಅಥವಾ ಪ್ರಸನ್ನತೆ ಅಂತ ನೋಡ್ತೀವಿ, ಮತ್ತು ನಿವಾಸ ಅಂತ ಹೇಳಿಬಿಟ್ಟು ನೋಡುವಾಗ ದೇವದರ್ಶನ ಗುಡಾರ ತೋರಿಸ್ತದೆ 3ನೇದಾಗಿ. 4ನೇದಾಗಿ ಯಜ್ಞವೇದಿ ಅಂತ ಹೇಳುವಾಗ ಯೇಸು ಕ್ರಿಸ್ತನು ನಮಗೋಸ್ಕರ 4 ಬಾರಿ ಯೇಸು ಕ್ರಿಸ್ತನ ವಿಷಯವಾಗಿ ನಾವು ನೋಡ್ತೀವಿ. 5 ವಚನಗಳು ಅಷ್ಟೇ ಇದೆ 43ನೇ ಕೀರ್ತನೆಯಲ್ಲಿ. 5 ವಚನಗಳಲ್ಲಿ 5 ಬಾರಿ ಯೇಸು ಕ್ರಿಸ್ತನ ವಿಷಯವಾಗಿ ಈ ಚಿಕ್ಕ ಕೀರ್ತನೆಯಲ್ಲಿ ಬಂದಿದೆ. ನಾವು ಮುಂದೆ ನೋಡಿಕೊಳ್ಳೋಣ್ರಿ. ಕಿನ್ನರಿಯನ್ನು, ಕೀರ್ತನೆ 43, 4ನೇ ವಚನ, ಕಿನ್ನರಿಯನ್ನು ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. ಈ ಕಿನ್ನರಿ ಎಂಬ ಪದದ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದೇನೆಂದರೆ, ಹೀಬ್ರೂ ಭಾಷೆಯಲ್ಲಿ, ಇಬ್ರಿಯ ಭಾಷೆಯಲ್ಲಿ ಏನಂತಿದೆ ಮೂಲ ಭಾಷೆಯಲ್ಲಿ ಈ ಒಂದು ಸಂಗೀತ ವಾದ್ಯಕ್ಕೆ ಅಂತ ಹೇಳಿಬಿಟ್ಟು ನೋಡುವಾಗ, ಕಿನ್ನರೆ ಅಂತಿದೆ ರೀ. ಹೀಬ್ರೂ ಭಾಷೆಯಲ್ಲಿ ಕಿನ್ನರೆ, ಕನ್ನಡ ಭಾಷೆಯಲ್ಲಿ ಕಿನ್ನರಿ. ಹಾಗಾದರೆ ಹತ್ರ ಸೇಮ್ ಇದ್ದ ಹಾಗೆ ಕಾಣ್ತದಲ್ಲ? ಸರಿ. 5ನೇ ವಚನ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದಂಥ ಒಂದು ಮಾತು ಇಲ್ಲಿ ನಾವು ನೋಡ್ತೀವಿ. 5 ಸಾರಿ 5 ವಚನದಲ್ಲಿ 5 ವಚನ ಇದೆ, ಆದರೆ ಯೇಸು ಕರ್ತನ ಬಗ್ಗೆ 5 ಸಾರಿ ನಾವು ಇದರಲ್ಲಿ ನೋಡ್ತೇವೆ. ಈ ರಕ್ಷಕನು ಎಂಬ ಪದ ಹೀಬ್ರೂ ಭಾಷೆಯಲ್ಲಿ ಯೇಷುವ ಎಂಬುದಾಗಿದೆ. ಯೇಷುವ ಎಂಬ ಹೆಸರಿನ ಅರ್ಥ 10 ಅರ್ಥಗಳು. 1 ರಕ್ಷಣೆ, 2ನೇದು ಬಿಡುಗಡೆ, 3ನೇದು ಸಹಾಯ, 4ನೇದು ಜಯ, 5ನೇದು ಕೃತಾರ್ಥತೆ ಅಥವಾ ಅಭಿವೃದ್ಧಿ, 6ನೇದು ಆರೋಗ್ಯ, 7ನೇದು ಭದ್ರತೆ, 8ನೇದು ಕ್ಷೇಮ, 9ನೇದು ಭದ್ರತೆ, ಕಾಪಾಡಲ್ಪಡುವಿಕೆ, 10ನೇದು ಸ್ವತಂತ್ರ. ನೋಡಿರಿ, ಯೇಸು ಎಂಬ ಹೆಸರಿಗೆ 10 ಅರ್ಥಗಳು. ಅದನ್ನೇ ಇಲ್ಲಿ ನಾವು ನೋಡಿದ್ದು. ಆದ ಕಾರಣ ಕೀರ್ತನೆ 43ರಲ್ಲಿ ನಾವು ನೋಡಿಕೊಳ್ಳುವಾಗ, ಹೌದು, ಕೀರ್ತನೆಗಾರನು ಕೊನೆಯದಾಗಿ ಹೇಳುವಂಥ ಮಾತು ನನಗೆ ಚೆನ್ನಾಗಿದೆ. ಅದು, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಐ ವಿಲ್ ಕಂಟಿನ್ಯೂ ಟು ಪ್ರೈಸ್ ಹಿಮ್. ಆ ರೀತಿಯಾಗಿ ನಮ್ಮ ಜೀವನ ಇರಬೇಕು. ಸನ್ನಿವೇಶ ಹೇಗಿದ್ದರೂ ನಾವು ಆತನಿಗೆ ಸ್ತೋತ್ರ ಮಾಡುವಂಥವರಾಗಿರಬೇಕು. ಕೀರ್ತನೆ 43ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.